ಹರಿ ಓಂ ಗಣೇಶಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಎಂಬುದಾಗಿ ಕೃಷ್ಣಾಷ್ಟಮಿಯ ಈ ಶುಭಾವಸರದಲ್ಲಿ ಎಲ್ಲ ಸಮಸ್ತ ಮಂಗಳೂರು ಸಮಾಚಾರ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೃಷ್ಣಾಷ್ಟಮಿಯ ಶುಭಾಶಯವನ್ನು ಕೊಡ್ತಾ ಇದ್ದೀವಿ. ಇವತ್ತು ಬಹಳ ವಿಶೇಷವಾಗಿ ನಾವು ಕೋಟಿ ಗಾಯತ್ರಿ ಜಪ ಎಲ್ಲ ಬ್ರಾಹ್ಮಣರ ಒಳಿತಿಗಾಗಿ ಮಾಡಬೇಕು, ಬ್ರಾಹ್ಮಣರಲ್ಲಿ ಒಗ್ಗಟ್ಟು ಬೇಕು, ಬ್ರಾಹ್ಮಣರೆಲ್ಲ ನಾವೆಲ್ಲರೂ ಒಂದೇ ಅನ್ನುವ ಜೊತೆಗೆ ಗಾಯತ್ರಿ ದೇವಿಯ ನಾವು ಜಪವನ್ನು ಮಾಡಿ, ಕೋಟಿ ಜಪವನ್ನು ಮಾಡಿ ಯಜ್ಞದ ಮೂಲಕ ಸಂಪೂರ್ಣವಾದ ಅನುಗ್ರಹವನ್ನು ಪಡೆದು ಉತ್ತರೋತ್ತರವಾದ ಕಲ್ಯಾಣವನ್ನು ನಮ್ಮ ಬ್ರಾಹ್ಮಣ ಒಂದು ಸಂಘಟನೆ ಆಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ನಾವು ಇವತ್ತು ಶ್ರೀಧರ ಹೊಳ್ಳ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಪ್ರಧಾನ ಸಂಚಾಲಕರನ್ನು ಈ ವಿಚಾರವಾಗಿ ನಮಗೆಲ್ಲರಿಗೆ ಹೇಳಬೇಕು ಅಂತ ಅವರನ್ನು ಈ ಮೂಲಕ ವಿನಂತಿಸಿದ ಇವತ್ತಿನ ಕೋಟಿ ಜಪ ಯಜ್ಞ ಯಾವಾಗ, ಹೇಗೆ, ಏನು, ಎತ್ತ ಎಂಬುದನ್ನು ಹೇಳಬೇಕು ಅಂತ ಅವರ ಶ್ರೀಧರ ಹೊಳ್ಳ ಸರ್, ಈಗಾಗಲೇ ನಾವು ಈ ವಾಹಿನಿಯ ಪರವಾಗಿ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಮುಂದೆ ಹಮ್ಮಿಕೊಳ್ಳಲಿರ್ತಕ್ಕಂಥ ಯೋಜಿಸಿರ್ತಕ್ಕಂತಹ ಕೋಟಿ ಜಪ ಯಜ್ಞ ಇದರ ಮಾಹಿತಿಯನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೀನಿ. ನಮಸ್ಕಾರ. ವೇದಮಾತೆ ಗಾಯತ್ರಿ ದೇವಿಯನ್ನು ಸಾಷ್ಟಾಂಗ ವಂದಿಸುತ್ತಾ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ದಕ್ಷಿಣ ಕನ್ನಡ ಜಿಲ್ಲೆ ಇದರ ವತಿಯಿಂದ ನಾವು ಸಮಸ್ತ ಬ್ರಾಹ್ಮಣರನ್ನು ಅಂದರೆ ತ್ರಿಮತಸ್ಥ ಬ್ರಾಹ್ಮಣರನ್ನು ಒಟ್ಟು ಸೇರಿಸಿ ಎಲ್ಲರಲ್ಲೂ ಸಹ ಐಕ್ಯತೆಯನ್ನು ಉಂಟು ಮಾಡಬೇಕು. ಈ ದೃಷ್ಟಿಯಿಂದ ನಾವು ಇದೇ ಅಕ್ಟೋಬರ್ 27ನೇ ತಾರೀಕಿಗೆ ಒಂದು ಒಳ್ಳೆ ಫಸ್ಟಿಂದ ಮಾಡ್ತೇನೆ, ಬೇಕಿದ್ರೆ ಫಸ್ಟಿಂದ ಅದು ಎಡಿಟ್ ಮಾಡ್ತಾರೆ ಯಾಕಂತ ಇದಲ್ಲ ಅಲ್ಲಿಂದ ಹೇಳಿ ತಾರೀಕಿಂದ ಹೇಳಿ. ಮುಂದಿನ ಅಕ್ಟೋಬರ್ ತಿಂಗಳ 27ನೇ ತಾರೀಕಿನ ದಿವಸ ನಮ್ಮ ಕುಳಾಯಿ ಸಮೀಪದ ಚಿತ್ರಾಪುರದಲ್ಲಿ ಪರಮ ಪೂಜ್ಯ ವಿದ್ಯೇಂದ್ರ ಶ್ರೀಪಾದರ ಮಾರ್ಗದರ್ಶನದಲ್ಲಿ ನಾವು ಕೋಟಿ ಗಾಯತ್ರಿ ಜಪ ಯಜ್ಞ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮುಖ್ಯವಾಗಿ ಪ್ರಾಕೃತಿಕ ವಿಪ್ಲವಗಳು, ಮುಖ್ಯವಾಗಿ ಪರಶುರಾಮ ಸೃಷ್ಟಿಯಲ್ಲಿ ಯಾವುದೇ ವಿಪ್ಲವಗಳು ಸಂಭವಿಸಬಾರದು. ಆದರೆ ಇತ್ತೀಚಿನ ದಿವಸಗಳಲ್ಲಿ ನಮ್ಮ ಪರಶುರಾಮ ಸೃಷ್ಟಿಯಲ್ಲಿ ಸಹ ಹಲವಾರು ಅನೇಕ ವಿಪ್ಲವಗಳು ಸಂಭವಿಸ್ತಾ ಇದೆ. ಇದನ್ನೆಲ್ಲ ಮನಗಂಡು ಸಮಸ್ತ ಬ್ರಾಹ್ಮಣರು, ಯಾಕೆಂದರೆ ಬ್ರಾಹ್ಮಣರು ಮಾತ್ರ ಲೋಕ ಸಮಸ್ತಃ ಸುಖಿನೋ ಭವಂತು ಅಂತ ಹೇಳುವಂಥದ್ದು ಬ್ರಾಹ್ಮಣರು ಮಾತ್ರ. ಹಾಗಾಗಿ ಎಲ್ಲ ಬ್ರಾಹ್ಮಣರು ಒಟ್ಟು ಸೇರಿಕೊಂಡು ಲೋಕ ಸಮಸ್ತ ಸುಖಿನೋ ಭವಂತು, ಲೋಕಕ್ಕೆ ಒಳ್ಳೆಯದಾಗಲಿ, ಖಂಡಿತ ಸಮಸ್ತ ವಿಪ್ಲವಗಳ ನಿವಾರಣೆ ಆಗಲಿ, ಅವರವರ ಮನೋ ಅಭೀಷ್ಟ ಈಡೇರಲಿ, ಆ ಮುಖಾಂತರ ಬ್ರಾಹ್ಮಣ್ಯ ಹೇಳುವಂಥ ಒಂದು ಸಂದೇಶ ಹೊರ ಪ್ರಪಂಚಕ್ಕೆ ಅದು ಬರಬೇಕು. ಬ್ರಾಹ್ಮಣರು ಹಿಂದಿನ ಕಾಲದಲ್ಲೂ ಸಹ ಬ್ರಾಹ್ಮಣರು ಮಾತ್ರ ಇಡೀ ಲೋಕಕ್ಕೆ ರಕ್ಷಣೆ ಮಾಡೋದ್ರ ಮುಖಾಂತರ ಎಲ್ಲ ಸಮಸ್ತ ಹಿಂದೂ ಸಮಾಜವನ್ನು ಉಳಿಸಲಿಕ್ಕೆ ಮುಂಚೂಣಿಯಲ್ಲಿ ಇದ್ದವರು. ಆದರೆ ಇಂದು ಸಹ ಅದೇ ಬ್ರಾಹ್ಮಣರಿಂದ ಮಾತ್ರ ಸಾಧ್ಯ. ಹಾಗಾಗಿ ಎಲ್ಲ ಬ್ರಾಹ್ಮಣರು ಅವರವರ ಮನದಲ್ಲಿ ಇರುವಂತಹ ಎಲ್ಲ ಕ್ಲೇಶಗಳನ್ನು ಬದಿಗೊತ್ತಿ ನಾವೆಲ್ಲರೂ ಒಂದೇ, ಎಲ್ಲ ತ್ರಿಮತಸ್ಥರು ಒಂದೇ ಎನ್ನುವ ರೀತಿಯಲ್ಲಿ ಮುಂದೆ ಬಂದು ಈ ಕೋಟಿ ಗಾಯತ್ರಿ ಜಪ ಯಜ್ಞದಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು. ಪ್ರತಿಯೊಬ್ಬ ಬ್ರಾಹ್ಮಣನು ಸಮೇತ ಕನಿಷ್ಠ 108 ಜಪ, ಈಗಾಗಲೇ ನಾವು ಮೊನ್ನೆ ಋಗುಪ ಕರ್ಮದಿಂದ ಪ್ರಾರಂಭ ಮಾಡಿದ್ದೇವೆ. ಹೆಚ್ಚಿನ ಬ್ರಾಹ್ಮಣರು ಎಲ್ಲರೂ ಸಹ ಪ್ರಾರಂಭ ಮಾಡಿದ್ದಾರೆ. 108 ಅವರ ನಿತ್ಯ ಅನುಷ್ಠಾನವನ್ನು ಹೊರತುಪಡಿಸಿ ಈ 108 ಗಾಯತ್ರಿ ಜಪವನ್ನು ಮಾಡಿಕೊಂಡು ಆ ಮುಖಾಂತರ ನಾಡಿನ ದಿವಸ ಅದಕ್ಕೆ ಒಂದು ರೂಪುರೇಷೆ ಬರ್ತದೆ. ಕೊನೆಯ ದಿವಸ ಗಾಯತ್ರಿ ದೇವಿಗೆ ಅದನ್ನು ಅರ್ಪಣೆ ಮಾಡೋದು, ಆನಂತರ ಪುನಃ ಪ್ರಾರಂಭ ಮಾಡೋದು. ಹೀಗೆ ಈ ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಂಡಿದ್ದೇವೆ. ಈಗಾಗಲೇ ಎಲ್ಲ ಸಮಾಜದ ಪ್ರತಿಯೊಬ್ಬರು ಸಹ ಇದಕ್ಕೆ ಕೈ ಜೋಡಿಸಿದ್ದಾರೆ, ನಮ್ಮೊಂದಿಗೆ ಇದ್ದೇನಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಇನ್ನೊಂದು ಮಾತೆಯರನ್ನು ಸಹ ಒಟ್ಟು ಮಾಡಿಕೊಂಡು ಅವರಿಗೆ ಸಹ
ಒಂದು ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಈ ಶ್ಲೋಕವನ್ನು ಪಠಿಸುವುದರ ಮುಖಾಂತರ ಭಜನೆ ಶಂಖನಾದ ನಿತ್ಯ ಅವರ ಮನೆಯಲ್ಲಿ ಮೊಳಗಬೇಕು. ಆ ಮುಖಾಂತರ ಆ ಮನೆಯಲ್ಲಿರುವಂಥ ದುಷ್ಟಶಕ್ತಿ ಹೊರ ಹೋಗಬೇಕು ಅಂತ ಹೇಳುವಂಥ ಇದರಲ್ಲಿ ಪ್ರತಿಯೊಬ್ಬ ಮಹಿಳೆಯೂ ಸಹ ಇದಕ್ಕೆ ಕೈ ಜೋಡಿಸಬೇಕಂತ ಹೇಳುವಂಥದ್ದು ಸಹ ನಮ್ಮ ಅಪೇಕ್ಷೆ. ಇದೆಲ್ಲವನ್ನು ಸಹ ನಾವು ನಿತ್ಯವೂ ಅವರು ಎಷ್ಟು ಮಂತ್ರ ಪಠಿಸಿದ್ದಾರೆ, ಎಷ್ಟು ಶ್ಲೋಕವನ್ನು ಪಠಿಸಿದ್ದಾರೆ ಅದನ್ನು ಒಂದು ಬರೆದಿಡಲಿಕ್ಕೆ ಒಂದು ಚಾರ್ಟ್ ಸಹ ನಾವು ಪ್ರಿಪೇರ್ ಮಾಡಿ ಕೊಟ್ಟಿದ್ದೇವೆ. ಆ ಚಾರ್ಟಲ್ಲಿ ಅವರು ನಿತ್ಯ ಅದನ್ನು ಬರೆದು ನಾಡದಿನ ದಿವಸ ಆ ಚಿತ್ರಾಪ ದುರ್ಗಾ ಮಾತೆಯ ಆ ಸನ್ನಿಧಾನಕ್ಕೆ ಅದನ್ನು ಅರ್ಪಿಸುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮವೂ ಸಹ ನಾವು ಇಟ್ಟುಕೊಂಡಿದ್ದೇವೆ. ಅದು ಅಲ್ಲದೆ 26ನೇ ತಾರೀಕು ಅಕ್ಟೋಬರ್ 26ನೇ ತಾರೀಕಿಗೆ ಪೂರ್ವಭಾವಿಯಾಗಿ ಬೇರೆ ಬೇರೆ ಪ್ರಾಯಶ್ಚಿತ ಹೋಮಗಳು, ಪವಮಾನ ಹೋಮ ಇಂಥ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. 26ನೇ ತಾರೀಕು ಸಾಯಂಕಾಲ ಅರಣಿ ಮಥನದೊಂದಿಗೆ ಅಷ್ಟಾವಧಾನ ಸೇವೆ ಇವೆಲ್ಲವೂ ನಡೀಲಿಕ್ಕಿದೆ. 27ನೇ ತಾರೀಕಿಗೆ ಬೆಳಿಗ್ಗೆ 6 ಗಂಟೆಗೆ ಗಾಯತ್ರಿ ಯಾಗ ನಮ್ಮ ಕುಡುಪು ತಂತ್ರಿಗಳು ಕೃಷ್ಣರಾಜ ತಂತ್ರಿಗಳ ಆ ಒಂದು ಅಧ್ವರಿತನದಲ್ಲಿ ಇದು ಸಂಪನ್ನಗೊಳ್ಳಲಿಕ್ಕಿದೆ. ಜೊತೆಗೆ ಇದರಲ್ಲಿ ಇನ್ನೂ ಒಂದು ನಾವು ವಿಶೇಷತೆ ಏನಂತೇಳಿದರೆ, ಒಂದು ಯಾಗಕುಂಡದಲ್ಲಿ ಎಲ್ಲ ಸಮಾಜದ ಋತ್ವಿಜರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪ್ರತಿಯೊಂದು ಸಮಾಜದಿಂದಲೂ ಸಹ ಹಿರಿಯ ವಿದ್ವಾಂಸರಾದಂಥ 4 ಜನ ಋತ್ವಿಜರು ಈ ಯಜ್ಞದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಒಂದು ವಿಶೇಷತೆ. ಹಾಗೆ ಸುಮಾರು 2000ಕ್ಕೂ ಮಿಕ್ಕಿ ಜನ ಜಪಾಕರ್ತರು ಭಾಗವಹಿಸಲಿಕ್ಕಿದ್ದಾರೆ. ಅಲ್ಲದೆ ಮಹಿಳೆಯರು ಮಕ್ಕಳು ಭಾಗವಹಿಸಲಿಕ್ಕಿದ್ದಾರೆ. ನಾವು ನಮ್ಮ ಅಂದಾಜಿನ ಪ್ರಕಾರ ಸುಮಾರು 7-8 ಸಾವಿರಕ್ಕೂ ಮಿಕ್ಕಿ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಬ್ರಾಹ್ಮಣ ಬಂಧುಗಳು ಅವರ ಮನೆಯವರು ಎಲ್ಲರೂ ಭಾಗವಹಿಸುವಂಥ ಒಂದು ನಿರೀಕ್ಷೆ ನಮ್ಮಲ್ಲಿದೆ. ಅಲ್ಲದೆ ರಾಜ್ಯದಿಂದಲೂ ಸಹ ಮುಖ್ಯವಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯದ ಅಧ್ಯಕ್ಷರಾದಂಥ ನಮ್ಮ ಅಶೋಕ ಹಾರ್ನಹಳ್ಳಿ ಅವರು ಇದರ ನಮ್ಮ ಯಾಗ ಸಮಿತಿಯ ಗೌರವಾಧ್ಯಕ್ಷರಾಗಿದ್ದಾರೆ. 26ನೇ ತಾರೀಕಿಗೆ ಅವರ ಆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಒಂದು EC ಮೀಟಿಂಗ್ ಸಹ ಮಂಗಳೂರಲ್ಲಿ ಇಟ್ಟುಕೊಂಡಿದೆ. ಇದು ಪ್ರಥಮ ಬಾರಿಗೆ ಹಾಕುವಂಥದ್ದು ಮಂಗಳೂರಲ್ಲಿ ಇಟ್ಕೊಂಡಿದ್ದಾರೆ. ಆದ ಕಾರಣ ಇಡೀ ರಾಜ್ಯದಿಂದ ಸುಮಾರು 200-250ಕ್ಕೂ ಮಿಕ್ಕಿ ಅಲ್ಲಿಯ ಪ್ರತಿನಿಧಿಗಳು ಸಹ ಭಾಗವಹಿಸುವ ನಿರೀಕ್ಷೆ ಇದೆ. ಇದು ಒಂದು ಒಳ್ಳೆಯ ಒಂದು ಸಂದೇಶವನ್ನು ಹೊರ ಪ್ರಪಂಚಕ್ಕೆ ತಲುಪಿಸಲಿಕ್ಕೆ ಒಂದು ಒಳ್ಳೆಯ ಕಾರ್ಯಕ್ರಮ. ವೇದಮಾತೆ ಗಾಯತ್ರಿಯನ್ನು ಮುಂದೆ ಇಟ್ಟುಕೊಂಡು ಆ ಮುಖಾಂತರ ಬ್ರಾಹ್ಮಣರು ಎಲ್ಲರೂ ಸಹ ಒಂದೇ ಛತ್ರದಡಿ ಬಂದು ನಾವು ಬ್ರಾಹ್ಮಣರು ಲೋಕ ಕಲ್ಯಾಣಕ್ಕೆ ನಾವು ಮುಂದೆ ಇರುವವರು ಅಂತ ಹೇಳಿ ಒಂದು ಒಳ್ಳೆಯ ಸಂದೇಶವನ್ನು ಹೊರ ಪ್ರಪಂಚಕ್ಕೆ ಕೊಡುವಂತಹ ನಾಡದು ಅಕ್ಟೋಬರ್ 27ನೇ ತಾರೀಕಿಗೆ ನಮ್ಮ ಜಿಲ್ಲೆಯ ಎಲ್ಲ ಸಮಸ್ತ ಬ್ರಾಹ್ಮಣ ಬಂಧುಗಳು ಮನೆ ಮಂದಿಯೊಂದಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಾಯತ್ರಿ ದೇವಿಯ ಆ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು. ಆ ಮುಖಾಂತರ ನಾವೆಲ್ಲರೂ ಒಟ್ಟಾಗೋಣ. ಎಲ್ಲ ತ್ರಿಮತಸ್ಥ ಬ್ರಾಹ್ಮಣ ಬಂಧುಗಳಲ್ಲಿ ನನ್ನ ಕಳಕಳಿಯ ವಿಜ್ಞಾಪನೆ ಇಷ್ಟೇ, ನಾವೆಲ್ಲರೂ ಒಟ್ಟು ಸೇರಿಕೊಂಡು ಗಾಯತ್ರಿ ದೇವಿಯ ಆ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂಥೇಳಿ ನನ್ನ ಕಳಕಳಿಯ ಮನವಿ. ಭಾಳ ಒಳ್ಳೆಯ ಮಾತನ್ನು ಹೇಳಿದಿರಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನಃ ಸುಖಿನೋ ಭವಂತು ಎಂಬ ಆಶಯದೊಂದಿಗೆ ಬ್ರಾಹ್ಮಣರನ್ನು ಒಗ್ಗೂಡಿಸಿ ಬ್ರಹ್ಮಜ್ಞಾನೇತಿ ಬ್ರಾಹ್ಮಣ ಅಂತ ಇದೆ. ಆ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ನಾವು ಬ್ರಾಹ್ಮಣನಾದ ನಿಷ್ಠಾನುಷ್ಠಾನಗಳನ್ನು ನಿತ್ಯ ಜಪತಪಾದಿಗಳನ್ನು ಮಾಡಬೇಕು ಹಿಂದಿಂದ ಹೇಳ್ಕೊಂಡು ಬಂದರೆ ಇದರ ಹಿನ್ನೆಲೆಯಲ್ಲಿ ಇವತ್ತು ಗಾಯತ್ರಿ ದೇವಿಯನ್ನು ಮುಂದಿಟ್ಟುಕೊಂಡು ಗಾಯತ್ರಿ ಜಪವನ್ನು ದಿನಕ್ಕೆ 108ರಾಗಿ ಮಾಡಿಕೊಂಡು ಅದನ್ನು ದಾಖಲಿಸಿ ವಿಶೇಷವಾಗಿ ತಮ್ಮ ನಿತ್ಯ ನೈಮಿತ್ಯಗಳನ್ನು ಮೀರಿ ಆ ದಿನ ತಂದು ಒಪ್ಪಿಸಬೇಕು. ಒಳ್ಳೆಯ ಮಾತನ್ನು ಹೇಳಿದರೆ. ಹಾಗಾಗಿ ನಾವು ಸಹ ಅದನ್ನೇ ಹೇಳ್ತಾ ಇದ್ದೇವೆ. ಎಲ್ಲ ಬ್ರಾಹ್ಮಣರೇ ತ್ರಿಮತಸ್ಥ ಬ್ರಾಹ್ಮಣರು ಕೋಟ, ಶಿವಳ್ಳಿಯ, ಚಿತ್ಪಾನ, ಹವ್ಯಕ ಎಂಬ ಭೇದ ಭಾವವ ಮರೆತು ನಾವೆಲ್ಲ ಒಂದೇ ಛತ್ರದಲ್ಲಿ ಸೇರಿ ಒಂದು ಆಲದ ಅಡಿಯಲ್ಲಿ ಮರದ ಅಡಿಯಲ್ಲಿ ಸೇರಿದಂತೆ ಸೇರಿ ಈ ಯಜ್ಞವನ್ನು ಯಶಸ್ವಿಗೊಳಿಸೋಣ ಎಂಬಂಥ ಒಳ್ಳೆಯ ಮಾತನ್ನು ನಮ್ಮ ಶ್ರೀಧರ್ ಹೊಳ್ಳಾರವರು ಹೇಳಿದ್ದಾರೆ. ಅವರಿಗೆ ನಮ್ಮ ವಾಹಿನಿಯ ಪರವಾಗಿಯೂ ಅನಂತ ಇಷ್ಟ. ಹಾಗಾದರೆ ತಯಾರಿ
ಕಮಿಟಿ ಹೇಗೆ, ಬಾಕಿ ಭಕ್ಷ್ಯಭೋಜಗಳಿರ್ಬೋದು, ಯಾರೆಲ್ಲ ಇದ್ದಾರೆ ಅಂತ ಕೇಳ್ತೇನೆ. ಭಾಳ ಒಳ್ಳೆಯ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೀರಿ ಒಳ್ಳೆ ಸರ್. ಬಹಳ ಖುಷಿ ಆಯ್ತು ನಮಗೆ. ನಾನು ಈಗಾಗಲೇ ಇದ್ದಾಗೆ ಲೋಕ ಸಮಸ್ತ ಸುಖಿನಬಹುದು, ಯಜ್ಞ ಯಾಗಾದಿಗಳನ್ನು ಮಾಡ್ತಕ್ಕಂಥದ್ದು ಯಾವತ್ತೂ ಎಲ್ಲರೂ ತಿಳ್ಕೊಳ್ಬೇಕು. ಖಂಡಿತವಾಗಿ ವ್ಯರ್ಥ ಅಲ್ಲ. ಅದು ಪ್ರಕೃತಿಯಲ್ಲಿ ಕೊಡ್ತಕ್ಕಂಥ, ನಮ್ಮ ಪ್ರಕೃತಿಯಲ್ಲಿರ್ತಕ್ಕಂಥ ಈ ಏನು ವಾತಾವರಣದ ಗಾಳಿಯನ್ನು ಶುದ್ಧಗೊಳಿಸ್ತದೆ, ಆರೋಗ್ಯವರ್ಧಕವು ಎಂಬುದು ಎಲ್ಲರ ಗಮನಕ್ಕೆ ತರ್ತಾ, ಈ ಹಿನ್ನೆಲೆಯಲ್ಲಿ ನಿಮ್ಮ ತಯಾರಿ ಹೇಗಿದೆ? ಅಂದರೆ ಅದಕ್ಕೆ ತುಂಬ ಖರ್ಚು ಮಾತ್ರ ಅಲ್ಲ, ಬೇರೆ ತಯಾರಿ ಬೇಕು, ಹಣಕಾಸು ಮಾತ್ರ ಅಲ್ಲ, ಅದಕ್ಕೆ ತಯಾರಿ ಇರ್ತದೆ. ಹೋಮಕುಂಡಗಳಾಗಬೇಕು, ಸ್ಥಳ ಬೇಕು, ಎಷ್ಟು ಜನ ವೃತ್ತಿಜರು, ನೀವು ಈಗಾಗಲೇ ಸ್ವಲ್ಪ ಹೇಳಿದ್ದೀರಿ, ಬಾಣಸಿಗರು ಹೇಗೆ ಏನು ಅದನ್ನು ಮಾಹಿತಿ ಕೊಡ್ತೀರಾ? ಮುಖ್ಯವಾಗಿ ಹೋಮಕುಂಡ ಸಾಧಾರಣ ಈಗ ನಮ್ಮ ಬ್ರಹ್ಮಶ್ರೀ ಕುಡುಪು ಕೃಷ್ಣರಾಜ ತಂತ್ರಿಗಳು ಈಗಾಗಲೇ ಅದಕ್ಕೆ ಒಂದು ಆಯವನ್ನು ಕೊಟ್ಟಿದ್ದಾರೆ. ಒಂದು ಆ ಕುಂಡದಲ್ಲಿ ಎದುರಿಗೆ 33 ಜನ ವೃತ್ವಿಜರು ಏಕಕಾಲದಲ್ಲಿ ಕುಳಿತುಕೊಳ್ಳುವಷ್ಟು ಅದಕ್ಕೆ ಸ್ಥಳಾವಕಾಶ ಬೇಕು. ಖಂಡಿತ. ಆ 33 ವೃತ್ವಿಜರಲ್ಲಿ ಪ್ರಧಾನ ಮತ್ತೆ ಬ್ರಹ್ಮ ಹೊರತುಪಡಿಸಿ ಉಳಿದ ಎಲ್ಲ ವೃತ್ವಿಜರನ್ನು ಪ್ರತಿಯೊಂದು ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ಈಗಾಗಲೇ 7-8 ಉಪಪಂಗಡಗಳಿವೆ. ಆ 7-8 ಉಪಪಂಗಡಗಳಿಂದ 3-4 ಜನವನ್ನು ಆ ಪಂಗಡದ ಮುಖ್ಯಸ್ಥರೊಂದಿಗೆ ನಾವು ಈಗಾಗಲೇ ಅವರಲ್ಲಿ ಕೇಳಿಕೊಂಡಾಗಿದೆ. ಅವರು ಅದನ್ನು ಒದಗಿಸಿಕೊಡ್ತಾ ಇದ್ದಾರೆ. ಅವರ ಆ ಒಂದು ಅಧ್ವರಿತನದಲ್ಲಿ ನಡೀಲಿಕ್ಕಿದೆ. ಅದು ಅಲ್ಲದೆ ಸಂಪೂರ್ಣ ಆ ಯಾಗದ ಜವಾಬ್ದಾರಿ, ಇಡೀ ಯಾಗದ ಸಂಪೂರ್ಣ ಜವಾಬ್ದಾರಿಯನ್ನು ನಮ್ಮ ಕಟೀಲಿನ ವಿದ್ವಾನ್ ಶ್ರೀ ಹರಿನಾರಾಯಣ ದಾಸ ಆಶ್ರಮರು, ಹಾಗೆ ನಮ್ಮ ಕದ್ರಿಯ ಶ್ರೀ ರಂಗ ಇತ್ತಾಳ್, ಹಾಗೆ ವಿದ್ವಾಂಸರಾದ ಸತ್ಯಕೃಷ್ಣ ಭಟ್, ವಿದ್ವಾಂಸರಾದಂಥ ಕಶಕೊಡಿ ಸೂರ್ಯನಾರಾಯಣ ಭಟ್, ಹಾಗೆ ಪೊಳಲಿ ಗಿರಿಪ್ರಕಾಶ್ ತಂತ್ರಿಗಳು, ಇಂಥ ಹಲವಾರು ಪಂಡಿತರು ನಮ್ಮ ಈ ಇದರಲ್ಲಿ ಇದ್ದಾರೆ. ಅವರೇ ಯಾಕೆಂತ ಹೇಳಿದ್ರೆ, ನಾವು ಏನಿದ್ರು ಹೊರಗಡೆಯ ಸಂಘಟನೆಯನ್ನು ಮಾಡುತ್ತೆ, ಧಾರ್ಮಿಕ ವಿಧಿವಿಧಾನದಲ್ಲಿ ಯಾವುದೇ ಚ್ಯುತಿ ಬಾರದ ರೀತಿಯಲ್ಲಿ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ನಮ್ಮ ಈ ಯಾಗಕ್ಕೆ ನಾವು ಈಗಾಗಲೇ ಒಂದು ಸಮಿತಿಯನ್ನು ರೂಪಿಸಿದ್ದೇವೆ. ಅದರ ಯಾಗ ಸಮಿತಿಯ ಅಧ್ಯಕ್ಷರಾಗಿ ನಮ್ಮ ಪುತ್ತೂರಿನ ಪ್ರಖ್ಯಾತ ವಕೀಲರಾದಂಥ ಶ್ರೀಯುತ ಮಹೇಶ್ ಕಜಿಯವರು, ಯಾಕೆಂದರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯದ ಉಪಾಧ್ಯಕ್ಷರಾಗಿ ನಮ್ಮೊಂದಿಗಿದ್ದಾರೆ. ಅವರು ನಮ್ಮ ಈ ಯಾಗ ಸಮಿತಿಯ ಅಧ್ಯಕ್ಷರು ಅವರೇ. ಅವರ ಒಂದು ಇದರಲ್ಲಿ ಕಾರ್ಯದರ್ಶಿಯಾಗಿ ನಮ್ಮ ಕದರಿಯ ಕೃಷ್ಣ ಭಟ್ರಿದ್ದಾರೆ. ನಾನು ಸಂಚಾಲಕನಾಗಿ ಅದರಲ್ಲಿ ಇದ್ದೇನೆ. ಮತ್ತೆ ಈ ಅಖಿಲ ಕನ್ನಡ ಬ್ರಾಹ್ಮಣ ಮಹಾಸಭಾದ ಜಿಲ್ಲಾ ಪ್ರಧಾನ ಸಂಚಾಲಕನು ಹೌದು. ಈಗ ಈ ನಿಟ್ಟಿನಲ್ಲಿ ಒಂದು ಸಣ್ಣ ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಇನ್ನು ಅದಕ್ಕೆ ಬೇರೆ ಬೇರೆ ಉಪಸಮಿತಿಗಳು ರಚನೆ ಆಗ್ತಾ ಉಂಟು. ಅಂದರೆ ಏನಂತ ಹೇಳಿದರೆ, ಅಲ್ಲಲ್ಲಿ ಅದಕ್ಕೆ ಬೇರೆ ಬೇರೆ ಸಣ್ಣ ಕಾರ್ನರ್ ಮೀಟಿಂಗ್ಗಳು ಈಗಾಗಲೇ ಮಾಡ್ತಾ ಇದ್ದೇವೆ. ನಾವು ಉಪಸಮಿತಿಗಳು ಅಲ್ಲಲ್ಲಿ ನಡೀತಾ ಇದೆ. ಒಂದಷ್ಟು ಪೋಷಕರು ನಾವು ಈಗಾಗಲೇ ಮಾತಾಡಿ ಆಗಿದೆ. ಉಪಾಧ್ಯಕ್ಷರುಗಳನ್ನು ಯಾರ್ಯಾರು ಆಗ್ಬೇಕಂತ ಹೇಳಿ ಮಾತಾಡಿ ಆಗಿದೆ. ಇದು ಒಂದು ಯಾಕೆಂದರೆ ಧರ್ಮಾಧ್ಯಕ್ಷರಾಗಿ, ಇಡೀ ಯಾಗ ಸಮಿತಿಯ ಧರ್ಮ ಅಧ್ಯಕ್ಷರಾಗಿ ನಮ್ಮ ಚಿತ್ರಾಪುರ ಮಠದ ವಿದ್ಯೇಂದ್ರ ಶ್ರೀಪಾದರು ಅವರು ಸಂತೋಷನ ಒಪ್ಪಿಕೊಂಡಿದ್ದಾರೆ, ಖಂಡಿತವಾಗಿ ಮಾಡಿ. ಯಾಕೆಂದರೆ ಚಿತ್ರಾಪುರದಲ್ಲಿ ವಿಸ್ತಾರವಾದಂಥ ಜಾಗ ಇದೆ. ಆ ಕಡೆ 250-300 ಮೀಟರಲ್ಲಿ ಪ್ರಶಾಂತವಾದಂತಹ ಕಡಲು, ಸಮುದ್ರ ಇದೆ. ಅಲ್ಲಿ ಆ ಕಡೆ ಮತ್ತೆ ಈ ಕಡೆ ಬೇಕಾದಷ್ಟು ಜಾಗಗಳಿದೆ. ಒಳ್ಳೆ ಜನರನ್ನಲ್ಲಿ ಒಂದು ಇದರಲ್ಲಿ ಸಂಘಟಿಸಲಿಕ್ಕೆ ಸಾಧ್ಯತೆ ಉಂಟು. ಈ ನಿಟ್ಟಿನಲ್ಲಿ ನಾವು ಚಿತ್ರಾಪುರವನ್ನು ನಾವು ಚಿತ್ರಾಪುರ ಸ್ವಾಮಿಗಳೇ ಇದಕ್ಕೆ ಏನು ನಮ್ಮಿಂದ ಸಹಕಾರ ಬೇಕು ನಾವು ಖಂಡಿತ ಮಾಡ್ತೇವೆ ಅಂತ ಹೇಳುವಂಥದ್ದು ಅವರು ಭರವಸೆ ಕೊಟ್ಟಿದ್ದಾರೆ. ಹಾಗಂತ ನಾವು ಅಷ್ಟೇ ನಮ್ಮದೇ ಇದರಲ್ಲಿ ಒಂದಷ್ಟು ಸಂಘಟನೆಗಳನ್ನು, ಜಿಲ್ಲಾ ಮಟ್ಟದ ಸಂಘಟನೆ ಈಗಾಗಲೇ ಎಲ್ಲ ಕಡೆ ಹೋಗಿ ನಾವು ಇದಕ್ಕೆ ಮೀಟಿಂಗ್ಗಳನ್ನು ಮಾಡಿದ್ದೇವೆ. ಸುಮಾರು ಒಂದು 20-25 ಲಕ್ಷ ರೂಪಾಯಿ ಇದಕ್ಕೆ ಖರ್ಚು ತಗೊಳ್ಬಹುದು ಅಂತ ನಮ್ಮ ಒಂದು ಅಂದಾಜು. ಇವೆಲ್ಲ ಒಂದು ವ್ಯವಸ್ಥೆಯೊಂದಿಗೆ ಈಗಾಗಲೇ ಕಾರ್ಯೋನ್ಮುಖ ಆಗಿದ್ದೇವೆ. ಬಹಳ ಸಂತೋಷ.
ಒಳ್ಳೆಯ ಮಾತನ್ನು ಹೇಳಿದಿರಿ. ಹಾಗಿದ್ರೆ ಈ ಒಂದು ಯಾಗದ ಸಂದರ್ಭದಲ್ಲಿ ಸುವಸ್ತುಗಳು ತುಂಬ ಬೇಕಾಗತ್ತೆ. ಅದಕ್ಕೆ ಬೇಕಾದ ಯಾವೆಲ್ಲ ವಸ್ತುಗಳು ಬೇಕಾದಿತ್ತು ನಿಮಗೆ ಅದರ ಬಗ್ಗೆ ಆಲೋಚನೆ ಇದೆಯಾ? ಅದರ ಸಂಗ್ರಹ ಹೇಗೆ, ಏನು? ಸುವಸ್ತುಗಳ ಬಗ್ಗೆ ನಾನು ಆಗಲೇ ಹೇಳಿದ ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅರ್ಚಕ ಪುರೋಹಿತರ ಸಂಘ ಇದೆ. ಈಗಾಗಲೇ ಅದು ಅಸ್ತಿತ್ವದಲ್ಲಿದೆ. ಒಂದಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಪಾಣೆಮಂಗಳೂರಿನ ಕೃಷ್ಣರಾಜ ಭಟ್ಟು ಅದರ ಅಧ್ಯಕ್ಷರಾಗಿದ್ದಾರೆ. ಆಮೇಲೆ ಕುತ್ತಾರಿನ ರಾಘವೇಂದ್ರ ಹೊಳ್ರು ಇದ್ದಾರೆ. ನಾನು ಆಗಲೇ ಹೇಳಿದ ಹಾಗೆ ಮೊನ್ನೆ ನಾವು ಒಂದು ಇದರಲ್ಲಿ ಚಿತ್ರಾಪುರದಲ್ಲಿ ಇದರ ಸಲುವಾಗಿ ಅರ್ಚಕ ಪುರೋಹಿತರದೇ ಒಂದು ಸಣ್ಣ ಮೀಟಿಂಗ್ ಮಾಡಿದ್ದೀರಿ. ಅದರಲ್ಲಿ ಒಂದು ಸುಮಾರು 15 ಜನರು ಅರ್ಚಕರು ಸೇರಿಕೊಂಡಿದ್ದಾರೆ. ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಯಾಗಕ್ಕೆ ಬೇಕಾದಂತಹ ಸಂಪೂರ್ಣ ಸುವಸ್ತುಗಳು, ಸಂಪೂರ್ಣ ಅದಕ್ಕೆ ಬೇಕಾದಂತ ಏನು ಅದಕ್ಕೆ ಬೇಕು ಆ ಎಲ್ಲ ಪರಿಕರಗಳನ್ನು ನಾವು ವಹಿಸಿಕೊಳ್ತೇವೆ ಅಂತ ಹೇಳಿದ್ದಾರೆ. ಇದು ಒಂದು ಒಳ್ಳೆಯ ನಮಗೆ ಒಂದು ಸ್ಫೂರ್ತಿ ನೀಡುವಂತ ವಿಚಾರ. ಖಂಡಿತ. ಅಲ್ಲದೆ ಆ ದಿನದ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಎಲ್ಲ ಅರ್ಚಕ ಪುರೋಹಿತರ ಅವರೆಲ್ಲರೂ ಸೇರಿಕೊಳ್ತಾ ಇದ್ದಾರೆ. ಇದು ನಮಗೆ ಒಂದು ಒಳ್ಳೆಯ ಎಂತ ಹೇಳ್ತಾರೆ, ನಮ್ಮ ಮುಂದಿನ ಪ್ರೋತ್ಸಾಹ ಸಿಕ್ಕಿದಂತಾಗಿದೆ. ಒಂಥರ ಪ್ರೇರಣೆ ಇದು. ಹೌದು, ಬಹಳ ಒಳ್ಳೆಯದು. ಯಾಕೆ ಹೇಳ್ತೇನೆ ಅಂದರೆ, ಈ ಥರ ಸ್ವಯಂ ಪ್ರೇರಣೆಯಿಂದ ಬರಬೇಕು. ಸ್ವಯಂ ಪ್ರೇರಣೆ ಬರ್ತಾರೆ. ಯಾಕೆಂದರೆ ಇದು ಮಾಡೋದು ನಿಷ್ಕಾಮ ಕರ್ಮವಾಗಿ ಸಕಲ ಜೀವರಾಶಿಗಳ ಒಳಿತಿಗೆ, ಕೇವಲ ಬ್ರಾಹ್ಮಣರಿಗೆಲ್ಲ. ಬ್ರಾಹ್ಮಣ ಅಭಿವೃದ್ಧಿ ಖಂಡಿತ ಇದೆ ಸಮುದಾಯ, ಜೊತೆಗೆ ಸಕಲ ಜೀವರಾಶಿಗಳ ಒಳ್ಳೆತನ ಆಗಬೇಕು. ಲೋಕ ಸಮಸ್ತ ಸುಖಿನೋ ಅಂತ ಮೊದಲೇ ಹೇಳಿದ್ದೇನೆ. ಅನೇಕ ರೋಗ ರುಜಿನಗಳು ಬಂದಿದೆ, ಕೊರೋನಾ ಇನ್ನೂ ಮುಂದಾದಂಥದ್ದು ಬರದಿರಲಿ. ಈ ನಡೀತಕ್ಕಂಥ ಪ್ರಾಕೃತಿಕ ವಿಕೋಪಗಳು ಇನ್ನಾದರೂ ಕಡಿಮೆ ಆಗಲಿರ್ತಕ್ಕಂಥ ಒಳ್ಳೆಯ ಉದ್ದೇಶ ಖಂಡಿತ. ಮಾತೆ ಗಾಯತ್ರಿ ಮಾತೆ ಎಲ್ಲರನ್ನೂ ಆಶೀರ್ವದಿಸ್ತಾಳೆ ಅಂತಕ್ಕಂಥದ್ದು ಖಂಡಿತ ಭರವಸೆ ಇದೆ ಅಂತ ಹೇಳ್ತಾ, ಸುವಸ್ತುಗಳ ಬಗ್ಗೆ ನೀವು ಹೇಳಿ ಆಯಿತು. ಹಲವು ಸಮಿತಿಗಳನ್ನು ಮಾಡಿದ್ದೇವೆ ಅಂತ ಹೇಳಿದ್ರಿ. ಜಿಲ್ಲಾವಾರ ಸಮಿತಿ, ತಾಲೂಕುವಾರ ಇರ್ಬೋದು, ಪ್ರಾಂತ್ಯವಾರ ಸಮಿತಿಗಳನ್ನು ರಚನೆ ಮಾಡಿದರೆ ಅದಕ್ಕೂ ನೇತೃತ್ವ ವಹಿಸಿದೆ ಹೇಳಿ. ಈಗ ಮುಂದೆ ಬರ್ತಕ್ಕಂಥದ್ದು ಅಡುಗೆ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಎಲ್ಲ ಆಚೆ ಧಾರ್ಮಿಕ ವಿಧಿವಿಧಾನ, ಇಲ್ಲಿ ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ ಜಗದೊಳಗೆ ಅಂದರೆ ಎಲ್ಲರಿಗೆ ಸಂತರ್ಪಣೆ ಆಗಲೇಬೇಕು. ಹೌದು. ಆ ಹಿನ್ನೆಲೆಯಲ್ಲಿ ಅದರ ತಯಾರಿ ಏನು, ಅದರ ನೇತೃತ್ವ ಯಾರು? ಅದಕ್ಕೆ ನಮ್ಮ ರಾವ್ ಬ್ರದರ್ಸಿನ ಶ್ರೀಯುತ ಭಾಸ್ಕರ್ ರಾವ್ ಅಂತ ಇದ್ದಾರೆ. ಮತ್ತು ಕ್ಷೇತ್ರದಲ್ಲೇ ಅಲ್ಲಿಯೇ ಆದಂಥ ಒಬ್ಬ ಪಾಕಶಾಸ್ತ್ರ ಪ್ರವೀಣರಿದ್ದಾರೆ. ಸರಿ. ಮುಖ್ಯವಾಗಿ ನಮ್ಮ ಭಾಸ್ಕರ್ ರಾವ್ ಅವರನ್ನು ಅದಕ್ಕೆ ಸಂಚಾಲಕ ಅಂತ ಮಾಡಿದ್ದೇವೆ. ಸರಿ. ಹಾಗಾಗಿ ಅವರು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಈಗಾಗಲೇ ಅವರು ಬೇರೆ ಬೇರೆ ಬ್ರಹ್ಮಕಲಶ, ಧರ್ಮ ನಿಯಮ ಇಂಥ ಕಾರ್ಯಗಳಲ್ಲಿ ಅವರ ಮುಂಚೂಣಿಯಲ್ಲಿದ್ದು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದವರು. ಇಲ್ಲೂ ಸಹ ಅವರು ಒಪ್ಪಿಕೊಂಡಿದ್ದಾರೆ, ಅದರ ಸಂಪೂರ್ಣ ಇದನ್ನು ನಾನು ನೋಡಿಕೊಳ್ತೇನೆ ಅಂಥೇಳಿ. ಆನಂತರ ಇದಕ್ಕೆ ಬೇಕಾದಂಥ ಬೇರೆ ಬೇರೆ ಏನು ವ್ಯವಸ್ಥೆಗಳಾಗಬೇಕು, ಅದಕ್ಕೆ ನಮ್ಮ ಬೇರೆ ಬೇರೆ ಬ್ರಾಹ್ಮಣ ಸಂಘಟನೆಗಳು ಈಗಾಗಲೇ ಮೂಲಕ ಬೇಕಾದ ವಸ್ತುಗಳು ಒದಗಿಸ್ತೇವೆ ಅಂತ ಹೇಳಿದ್ದಾರೆ. ಆದ ಕಾರಣ ನಮಗೆ ಇದರ ಬಗ್ಗೆ ಅಷ್ಟು ಕಷ್ಟ ಆಗ್ಲಿಕ್ಕಿಲ್ಲ. ಮುಖ್ಯವಾಗಿ ಎಲ್ಲರನ್ನು ಒಟ್ಟು ಸೇರಿಸಿಕೊಂಡು ಹೋಗುವುದು ಇದು ಒಂದು ಸ್ವಲ್ಪ ದೊಡ್ಡ ಕೆಲಸ. ಆದರೆ ನಮ್ಮ ಯಾರಲ್ಲೂ ಸಹ ನಾನು ಅಂತ ಹೇಳುವ ಯಾಕೆಂದ್ರೆ ನಾವು ಕೋರ್ ಕಮಿಟಿಯ ಒಂದಷ್ಟು ಜನರಿದ್ದಾರೆ, ಯಾರು ಸಹ ನಾನು ಅಂತ ಹೇಳುವಂಥವರಲ್ಲ, ನಾವು. ಆದ ಕಾರಣ ಇಷ್ಟರ ತನಕ ಎಲ್ಲವೂ ಸಹ ಸುಸೂತ್ರವಾಗಿದೆ. ಮತ್ತೊಂದು, ಯಾರು ಸಹ ನಮ್ಮ ಈ ಸಂಘಟನೆಯಲ್ಲಿ ವೇದಿಕೆಯನ್ನು ಬಯಸಿದವರಲ್ಲ. ಖಂಡಿತ ಎಲ್ಲರೂ ಒಂದು ಸ್ವಯಂ ಸೇವಕರ ನೆಲೆಯಲ್ಲಿ ಅವರು ಕೆಲಸ ಮಾಡುವವರು. ಹಾಗಾಗಿ ಇದು ಏನೋ ಒಂದು ಒಳ್ಳೆಯ ಸುಸೂತ್ರವಾಗಿ ದೇವರ ಅನುಗ್ರಹದಿಂದ ಹೋಗ್ತಾ ಇದೆ. ಅದು ದೇವಿಯ ಅನುಗ್ರಹ ಸಂಪೂರ್ಣ ಸಿಕ್ಕಿರಬೇಕು ಅಂತ ಅನ್ನಿಸ್ತದೆ. ನೀವು ಹೇಳುವ ಮಾತು ನೋಡೋ ಭಾಳ ಖುಷಿಯಾಗಿದೆ. ಈಗ ಹಾಗಾದರೆ ಸ್ವಯಂ ಸೇವಕರು ಅಂತ ನೀವೇ ಈಗಾಗಲೇ ಹೇಳಿ, ಸ್ವಯಂ ಸೇವಕರು ಬರಬೇಕಾದ್ರೆ ಅದಕ್ಕೊಂದು ವ್ಯವಸ್ಥೆ ಅಂತ ಇದೆ. ಹೇಗೆ, ಏನು, ಎತ್ತ ಸ್ವಯಂ ಸೇವಕರು. ಮತ್ತೆ ಇನ್ನೊಂದು ಮಾತು ಹೇಳಿದಿರಿ, ನಮ್ಮದು ಯಾವತ್ತೂ ಹೇಗೆ ಗೊತ್ತಾ, ಪುರುಷ ಪ್ರಧಾನ ಅಲ್ಲ, ನಮ್ಮದು ಸಮಾನತೆಯ ಈ ಇದರಲ್ಲಿ ಸ್ತ್ರೀಯರಿಗೂ ಅಷ್ಟೇ ಪ್ರಾಧಾನ್ಯತೆ ಇದೆ. ಪುರುಷ ಮತ್ತು ಸ್ತ್ರೀ ಇಬ್ಬರೂ ಸೇರಿಕೊಂಡು ಅವರವರಿಗೆ ಸಾಮರ್ಥ್ಯ ಇರುವ ರೀತಿಯಲ್ಲಿ ಸಹಕರಿಸ್ತಕ್ಕಂಥದ್ದು. ಹಾಗೆ ಸ್ತ್ರೀಯರಿಗೂ ನೀವು ಈಗಾಗಲೇ ಹೇಳಿದಿರಿ, ಸರ್ವ ಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಅನ್ನೋದು ಆ ದುರ್ಗೆಯ, ಆ ದೇವಿಯ ಸ್ಮರಣೆ ಮಾಡುವ ಮೂಲಕ ತಾವು ಅದರಲ್ಲಿ ಪಾಲ್ಗೊಳ್ಬೇಕು. ನೀವು ಹೇಳಿದಿರಿ, ಪಾಲ್ಗೊಳ್ತಾ ಇದ್ದೆ.
ಈ ಹಿನ್ನೆಲೆಯಲ್ಲಿ ಸ್ವಯಂ ಸೇವಕ ವ್ಯವಸ್ಥೆ ಹೇಗೆ, ಆಮೇಲೆ ಅದೇ ಮಹಿಳಾ ಸಂಘಟನೆಯ ಅದಕ್ಕೂ ಏನಾದರೂ ಇದೆಯಾ, ಯಾವ ರೀತಿ ಹೇಳಿ? ಸ್ವಯಂ ಸೇವಕರಿಗೆ ನಮ್ಮ ಈಗಾಗಲೇ ಚಿತ್ರಾಪುರದಲ್ಲಿ ನವದುರ್ಗ ಸೇವಾ ಸಮಿತಿ ಒಂದು ಬ್ರಾಹ್ಮಣ ಸಂಘಟನೆ ಉಂಟು. ಅವರು ಈ ಹಿಂದೆಯೇ ಆ ಚಿತ್ರಾಪುರದ ಬ್ರಹ್ಮಕಲಶದಲ್ಲಿ ನಭೂತೋ ನಭವಿಷ್ಯತಿ ಎನ್ನುವ ಆ ಮಾತಿನಂತೆ ಬಹಳ ಒಂದು ಅರ್ಥಪೂರ್ಣವಾಗಿ ಅವರು ಸ್ವಯಂ ಸೇವೆಯನ್ನು ಮಾಡೋದರ ಮುಖಾಂತರ ಆ ಬ್ರಹ್ಮಕಲಶ ಕಾರ್ಯಕ್ರಮಕ್ಕೆ ಆ ಬ್ರಾಹ್ಮಣ ಬಂಧುಗಳು, ಚಿತ್ರಾಪುರದ ಬ್ರಾಹ್ಮಣ ಬಂಧುಗಳು ಒಳ್ಳೆಯ ಒಂದು ಅರ್ಥವನ್ನು ಕೊಟ್ಟಿದ್ದಾರೆ. ಒಂದು ಮಾದರಿಯಾದಂತಹ ಒಂದು ಕೆಲಸವನ್ನು ಮಾಡೋದರ ಮುಖಾಂತರ ಅವರು ಈಗಾಗಲೇ ಇದಕ್ಕೂ ಸಹ ಹೇಳಿದ್ದಾರೆ, ನಾವು ಇದ್ದೇವೆ, ಪ್ರತಿ ಒಂದು ವ್ಯವಸ್ಥೆಗೆ ನಾವಿದ್ದೇವೆ, ನೀವು ಅದಕ್ಕೆ ಏನು ಹೆದರೋದು ಬೇಡ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ಮಹಿಳೆಯರನ್ನು ನಾನು ಬೇರೆ ಬೇರೆ ಸಂಘಟನೆಗಳನ್ನು ಸಂಪರ್ಕಿಸಿದಾಗ ಅವರು ಸಹ ನಾವು ಏನು ಕೆಲಸಗಳು ನಮ್ಮಿಂದ ಆಗಬೇಕು ಅಂತ ಹೇಳುವಂಥದ್ದು ಅವರನ್ನು ಹೇಳಿದ್ದಾರೆ. ಇನ್ನೂ ಒಂದು ನಾವು ಹೆಜ್ಜೆ ಮುಂದೆ ಹೋಗಿ ಇನ್ನೂ ಒಂದು 10-15 ದಿವಸದಲ್ಲಿ ಅಥವಾ ಒಂದು 15-20 ದಿವಸದಲ್ಲಿ ಮಾತೃ ಸಂಗಮ, ಮಾತೃ ಸಂಗಮ ಎಂದ ಒಂದು ಇಟ್ಟುಕೊಂಡು ಆ ಮುಖಾಂತರ ಎಲ್ಲ ಮಾತೆಯರನ್ನು ಒಟ್ಟು ಸೇರಿಸುವಂತ ಅವರನ್ನು ನೇತೃತ್ವ ವಹಿಸಿ ಒಗ್ಗೂಡಿಸಿ ನಮ್ಮೊಂದಿಗೆ ಜೊತೆ ಸೇರಬೇಕು. ಒಳ್ಳೆಯ ಆ ನಂತರ ಒಂದು ಯುವ ಸಂಗಮ ಅಂತೇಳಿ ಮಾಡಬೇಕು. ಆ ಮುಖಾಂತರ ಒಂದು ಯುವಕರ, ಹೌದು, ಬ್ರಾಹ್ಮಣರು ನಮ್ಮ ಇದು ನಮ್ಮ ಕಾರ್ಯಕ್ರಮ ನಾವು ನಮ್ಮದು ಅಂತೇಳಿ ಅಲ್ಲಿ ಅವರಿಗೆ ಮುಟ್ಟಬೇಕು ಅಂತ ಹೇಳುವಂತ ನಮ್ಮ ಒಂದು ಅಪೇಕ್ಷೆ. ಖಂಡಿತ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತೀವಿ ನಾವು. ಅಂದರೆ ಯಾವ ಮಕ್ಕಳಿಗೆ, ಅಂದರೆ ಬೆಳೆಯುವ ಹುಡುಗರಿಗೆ, ಮಕ್ಕಳಿಗೆ, ಯುವತಿಯರಿಗೆ ತಾವು ಅದರಲ್ಲಿ ಪಾಲ್ಗೊಳ್ಳಬೇಕು. ಅದಕ್ಕೆ ವ್ಯವಸ್ಥೆಯನ್ನು ನೀವು ಮಾಡಿಕೊಟ್ಟಿದ್ದೀರಿ. ಮಹಿಳೆಯರಿಗೂ ಸಮೇತ ಮಹಿಳಾ ತಂಡವನ್ನು ರಚನೆ ಮಾಡ್ತಾ ಇದ್ದೀರಿ. ಈ ಗಾಯತ್ರಿ ಕೋಟಿ ಜಪ ಹಿನ್ನೆಲೆಯಲ್ಲಿ 2 ದಿನ ನಡೀತದ, 26 ಮತ್ತು 27 ಅಕ್ಟೋಬರ್ ತಿಂಗಳ 26, 27 ಸಂಪೂರ್ಣ ಕೊನೆಗೆ ಪೂರ್ಣಾವತಿ ಬರೋದು ಕೊನೆಯ ದಿವಸ. ಆ ಹಿನ್ನೆಲೆಯಲ್ಲಿ ಭಜನೆಗಳು ಅಲ್ಲಲ್ಲಿ ಧಾರ್ಮಿಕ ಇದೇನಾದರೂ ಇದೆಯಾ, ಹೇಗೆ? ಅದಕ್ಕೆ ನಾವು 19ನೇ ತಾರೀಕು ಮೊನ್ನೆ ಉಪಕರ್ಮದಿಂದ ಪ್ರತಿಯೊಬ್ಬರಿಗೆ ನಾವು ಆಗಲೇ ನಾವು ಸೂಚನೆ ಕೊಟ್ಟಿದ್ದೇವೆ. ಮನೆಯಲ್ಲಿ ನಿತ್ಯ ಭಜನೆ ಶಂಕನಾದ ಮೊಳಗಬೇಕು ಅಂತ ಹೇಳಿ. ಆ ನಂತರ ಅದೇ ಆ ಶ್ಲೋಕ ಪಠನೆ ಆಗಬೇಕು. ಹೆಚ್ಚಿನವರು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ, ಇನ್ನೂ ಹೆಚ್ಚಿನವರು ಮಾಡ್ತೇವೆ ಈಗಾಗಲೇ, ಅದಕ್ಕೆ ಅವರಿಗೆ ಸೂಚನೆಗಳು ಹೋಗ್ತಾ ಉಂಟು, ಮಾಡ್ತಾ ಇದ್ದಾರೆ. ನಾವು ಆ ಮುಖಾಂತರ ಏನಂತ ಹೇಳಿದರೆ ಪ್ರತಿಯೊಬ್ಬರ ಮನೆ ಮುಟ್ಟಬೇಕು, ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಈ ದೇವತಾ ಕಾರ್ಯಕ್ರಮಗಳು ನಿತ್ಯ ನಡಿಬೇಕು ಅಂತ ಹೇಳುವಂಥ ನಮ್ಮ ಅಪೇಕ್ಷೆ. ಬಹಳ ಸಂತೋಷ. ಒಳ್ಳೆಯರೆ, ಭಾಳ ಒಳ್ಳೆಯ ಮಾಹಿತಿಯನ್ನು ನಮ್ಮ ಮುಂದೆ ಹಂಚಿದ್ದೀರಿ. ಆದರೆ ಈಗ ಒಂದು ಯಾವುದೇ ಹೋಮ ಹವನಾದಿಗಳು ಆದಾಗ ಅದಕ್ಕೆ ಒಂದು ತಾಂತ್ರಿಕ ವಿಧಾನ, ಧಾರ್ಮಿಕ ವಿಧಾನ, ಕಲೋಪಾಸನೆ ಅಂತ ಒಂದು ವಿಭಾಗಗಳನ್ನು ಹಾಕ್ತೇವೆ ಸಾಮಾನ್ಯವಾಗಿ. ಅದು ಇನ್ನೂ ಇದೆಯಾ, ಹೇಗೆ? ಉಂಟು. ಧಾರ್ಮಿಕ, ನಾನಾಗಲೇ ಹೇಳಿದೆ, ಧಾರ್ಮಿಕವಾಗಿ ಹರಿಕೃಷ್ಣ ತಂತ್ರಿಗಳ ನೇತೃತ್ವದಲ್ಲಿ ಬೇಕಾದಂಥ ಎಲ್ಲ ಕೆಲಸಗಳು ಆಗ್ತಾ ಉಂಟು. ಪೃಥ್ವಿಜರು ಸಹ ಅವರೇ, ನಾವು ಆ ಸಂಘಟನೆ ಕೇಳ್ಕೊಂಡಿದ್ದೆ, ಅವರು ಅದಕ್ಕೆ ಕೊಟ್ಟಿದ್ದಾರೆ, ಅದನ್ನು ಅವರಿಗೆ ಇದು ಮಾಡ್ತಾ ಇದ್ದೀವಿ. ಆಮೇಲೆ ಧಾರ್ಮಿಕ ಕಾರ್ಯಕ್ರಮ, ಹೌದು, ಧಾರ್ಮಿಕ ಕಾರ್ಯಕ್ರಮಗಳನ್ನು ಸಹ ನಾವು ಇದರಲ್ಲಿ ಅಳವಡಿಸಿಕೊಂಡಿದ್ದೇವೆ. ಯಾಕೆಂದರೆ ಏನೇ ಕಾರ್ಯಕ್ರಮ ಮಾಡಿದರೆ ಒಂದಷ್ಟು ಒಳ್ಳೆಯ ಸಂದೇಶಗಳು ಹೋದಾಗ ಮಾತ್ರ ಆ ಕಾರ್ಯಕ್ರಮದ ಔಚಿತ್ಯ ಯಾಕೆ, ಏನು, ಅದರಿಂದ ಒಂದು ಮುಂದೆ ಏನಾಗ್ತದೆ, ನಾವುಗಳು ಏನು ಮಾಡಬೇಕಂತ ಒಂದು ನಾವು ಹೇಳಿದಾಗ ಒಂದಷ್ಟು ಜನರಿಗೆ ಅದು ಮನ ತಟ್ತದೆ. ಅಂದ್ರೆ ಧಾರ್ಮಿಕ ಚಿಂತನ ಮಂಥನ ಅಥವಾ ಎರಡು ಖಂಡಿತ ಚಿಂತನ ಮಂಥನ ನಡಿಬೇಕು. ಹೌದು, ಸತ್ಸಂಗಗಳು ನಡಿಬೇಕು. ಸಂತೋಷ. ಆ ನಂತರ ನೀವು ಕಲಾ ಸಂಘಟನೆ ಈ ಇದರಲ್ಲಿ ನಮ್ಮದೇ ಈಗಾಗಲೇ ನಾನು ಹೇಳಿಕೊಂಡಾಗೆ ನಮ್ಮದೇ ಭರತಾಂಜಲಿ ಎನ್ನುವ ನೃತ್ಯ ಸಂಸ್ಥೆ ಉಂಟು. 29-30 ವರ್ಷಗಳಿಂದ ನಾವು ಒಂದಷ್ಟು ಕೆಲಸಗಳನ್ನು, ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಬೇರೆ ಬೇರೆ ಇದರಲ್ಲಿ. ನಮ್ಮ ಸಂಘಟನೆ ನಾನು ಮುಖ್ಯವಾಗಿ ಹೇಳಬೇಕಂತ ಹೇಳಿದ್ರೆ, ಈಗಾಗಲೇ ಪರಮ ಪೂಜ್ಯ ಜಗದ್ಗುರು ರಾಘವೇಶ್ವರ ಸ್ವಾಮಿಗಳ ಆ ರಾಮಾಯಣ ಸತ್ರ ಅಂತೇಳಿ ದೊಡ್ಡ ಕಾರ್ಯಕ್ರಮ ಹಾಕಿಕೊಂಡು ಅದರಲ್ಲಿ 9 ದಿವಸದ ಆ ರಾಮಾಯಣದ ಪರಿಕಲ್ಪನೆ, ಬೇರೆ ಬೇರೆ ಕಲಾ ಪ್ರಕಾರದಲ್ಲಿ ರಾಮಾಯಣವನ್ನು ಮಾಡಲಿಕ್ಕೆ ಬೇರೆ ಬೇರೆ ಕಲಾವಿದನ್ನು ಕಳಿಸ್ಕೊಂಡು ನಮ್ಮ ಸಂಸ್ಥೆಯ ಮುಂದೆ ಇಟ್ಟುಕೊಂಡು ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಆನಂತರ ಅವರದೊಂದು ವಿಶ್ವ ಗೋ ಸಮ್ಮೇಳನದಲ್ಲೂ ಸಹ ಆ ಪುಣ್ಯಕೋಟಿ ಎನ್ನುವಂಥ ನೃತ್ಯ ರೂಪಕ್ಕೂ ಅವರ ಮಾರ್ಗದರ್ಶನದಲ್ಲಿ ಪ್ರದರ್ಶನ ಮಾಡೋ ಸುಮಾರು ನಾವು ಮಾಡಿದ್ದೇವೆ.
ಹಾಗೆ ಇಲ್ಲೂ ಸಹ ಗಾಯತ್ರಿ ದೇವಿಯ ಬಗ್ಗೆನೇ ಒಂದು ನಾವು ನೃತ್ಯ ರೂಪಕವನ್ನು ಮಾಡ್ತಾ ಇದ್ದೇವೆ, ಯೋಚಿಸ್ತೇವೆ. ಅದಕ್ಕೆ ಒಂದಷ್ಟು ಪೂರ್ವ ತಯಾರಿಗಳಾಗ್ತಾ ಉಂಟು. ಒಂದು ಆ ದಿನ ಪ್ರಯೋಗ ಮಾಡಬೇಕು ಅಂತ ಹೇಳುವಂಥದ್ದು. ಬಹಳ ಸಂತೋಷ. ತಾಂತ್ರಿಕ ಧಾರ್ಮಿಕ ಹಾಗೂ ಕಲಾಪಾಸನೆಯ ಮೂಲಕವೂ ಇದು ವಿಜೃಂಭಿಸುವಂತೆ ಮಾಡುವಂಥ ಯೋಜನೆ ಮಾಡಿದ್ದೀರಾ. ಬಹಳ ಸಂತೋಷ. ಈ ಸಂದರ್ಭದಲ್ಲಿ ಆ ಮಾತೆ ಗಾಯತ್ರಿ ಸಕಲರಿಗೂ ಸನ್ಮಂಗಲವನ್ನುಂಟು ಮಾಡಲಿ ಅನ್ನುವಲ್ಲಿಗೆ ನಾವು ಮತ್ತೊಮ್ಮೆ ಕೊನೆಯದಾಗಿ ಏನು ಅಂತ ಸಾರ್ವಜನಿಕರಿಗೆ ವಿಜ್ಞಾಪನೆ ಮಾಡ್ತೇವೆ. ಮುಖ್ಯವಾಗಿ ಎಲ್ಲ ಸಾರ್ವಜನಿಕ ನಮ್ಮ ಬ್ರಾಹ್ಮಣ ಬಂಧುಗಳು, ಎಲ್ಲ ತ್ರಿಮತಸ್ಥ ಬ್ರಾಹ್ಮಣ ಬಂಧುಗಳು, ನಮ್ಮ ಜಿಲ್ಲೆಯ ಎಲ್ಲರೂ ಈ ನಮ್ಮ ಕೋಟಿ ಗಾಯತ್ರಿ ಜಪಯಜ್ಞದಲ್ಲಿ ಭಾಗವಹಿಸಿ ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸೋದು ಮುಖಾಂತರ ಅಲ್ಲ, ಯಥಾಶಕ್ತಿ ಕಾಣಿಕೆ ಬೇಕು ನಮ್ಗೆ. ಯಾಕಂದರೆ ಇದ್ದಾಗ ಮಾತ್ರ ಸ್ವಲ್ಪ ಶಕ್ತಿ ಬರೋದು. ಖರ್ಚು ಇದೆ, ಖರ್ಚಿಗೂ ಸ್ವಲ್ಪ ಮಟ್ಟಿಗೆ ಸಹಕರಿಸಿದ್ರೆ ಒಳ್ಳೆಯದು ಅಂತ ಖಂಡಿತ ಮಾಡಲೇಬೇಕಾಗತ್ತೆ. ಎಲ್ಲರೂ ಇದ್ದುಕೊಂಡು ಭಾಗವಹಿಸಿ ಆ ಗಾಯತ್ರಿ ಯಜ್ಞವನ್ನು ಯಶಸ್ವಿಗೊಳಿಸಬೇಕು. ಇದು ನನ್ನ ಕಾರ್ಯಕ್ರಮ ಅಲ್ಲ, ನಮ್ಮೆಲ್ಲರ ಕಾರ್ಯಕ್ರಮ. ಪ್ರತಿಯೊಬ್ಬ ಹಿಂದೂ ಬ್ರಾಹ್ಮಣ ಬಂಧುಗಳ ಕಾರ್ಯಕ್ರಮ ಇದು. ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಿ ಆ ಗಾಯತ್ರಿ ದೇವಿಯ ಕೃಪೆಗೆ ಪಾತ್ರರಾಗಿ ಅವರವರ ಮನೋ ಅಭೀಷ್ಟ ಈಡೇರಲಿ, ಲೋಕ ವಿಪ್ಲವಗಳಿಂದ ರಕ್ಷಿಸುವಂತಾಗಲಿ, ನಮ್ಮ ದೇಶವನ್ನು ಕಾಯುವಂತಹ ಆ ಯಾರಿಗೆ ಸೈನಿಕರು ಒಳ್ಳೆಯ ಶಕ್ತಿ ಸಿಗಲಿ, ನಮ್ಮ ದೇಶಕ್ಕೆ ಒಳ್ಳೆಯ ರಕ್ಷಣೆ ಸಿಗಲಿ, ದೇಶ ಸುಭಿಕ್ಷೆಯಾಗಲಿ ಅಂಥೇಳಿ ನಾನು ಆ ಗಾಯತ್ರಿ ಮಾತೆಯಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಭಾಳ ಸಂತೋಷ. ಈ ಸಂದರ್ಭದಲ್ಲಿ ಶ್ರೀಧರ್ ಹೊಳ್ಳ ಸರ್ ಯಾಗದ ಬಗ್ಗೆ ಅದರ ಮಾಹಿತಿ ಜೊತೆಗೆ ಸಾರ್ವಜನಿಕರಲ್ಲಿ ಜೊತೆ ಸೇರಿರ್ತಕ್ಕಂಥ ಕರೆಯನ್ನು ಕೊಟ್ಟಿದ್ದೀರಿ. ನಿಮಗೂ ನಮ್ಮ ಮಂಗಳೂರು ಸಮಾಚಾರ ವಾಹಿನಿಯ ಪರವಾಗಿ ಅನಂತ ವಂದನೆಗಳು.